ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಿಮಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಕೃಷ್ಣಮೂರ್ತಿ DC ಅಂತ ಹೇಳಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ಇಲ್ಲಿ ತನಕ ನೀವು ನನ್ನ ವೀಡಿಯೋಸ್ಗಳು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಗೆ ಅಲ್ಲಿ ಒಂದು ವೇಳೆ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದಾರೆ ವೀಡಿಯೋಸ್ಗಳು, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಅದರಲ್ಲಿ ಚಾಟ್ ಕೂಡ ಮಾಡ್ಬೋದು. ಸೊ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಪ್ರತಿ ವಿಡಿಯೋ ನಾನು ಮಾಡ್ತಾ ಇರೋಂಥದ್ದು ಫೈನಾನ್ಷಿಯಲಿ ಫ್ರೀಡಮ್ ಆಗುವಂಥದ್ದು ಮತ್ತು ಪರ್ಸ್ನಲ್ ಫೈನಾನ್ಸ್ ರಿಲೇಟೆಡ್ ನಾನು ಹೆಚ್ಚು ಮಾತಾಡ್ತೀನಿ. ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ, ಇದೆಲ್ಲ ವಿಚಾರವಾಗಿ ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನಿಮಗೆ ಯಾವ ಮಾಹಿತಿ ತುಂಬ ಇಷ್ಟ ಆಗುತ್ತೆ ನೀವು ಅದನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ನೀವು ಶೇರ್ ಮಾಡ್ಬೋದು. ಯಾಕೆಂದರೆ ಆ ಮಾಹಿತಿ ನಿಮಗೆ ಅಲ್ಲದೇ ನಿಮ್ಮ ಸ್ನೇಹಿತರಿಗೂ ಕೂಡ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇವತ್ತಿನ ಕಂಟೆಂಟ್ ಬಂದು ಡೆಟ್ ಮ್ಯಾನೇಜ್ಮೆಂಟ್. ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ಎಲ್ಲರೂ ಸಾಲ ತೆಗೆದುಕೊಳ್ತಾರೆ. ಕೆಲವೊಮ್ಮೆ ಕಟ್ಟೋಕ್ಕಾಗ್ದೇ ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಹೋಗುತ್ತೆ. ಕೆಲವರು ಪ್ಲ್ಯಾಂಡ್ ಮಾಡಿಕೊಂಡು ಅದ್ರ ಪ್ರಕಾರ ಹಣನ ಕಟ್ತಾ ಲೋನ್ನ ತೀರಿಸ್ತಾ ಹೋಗ್ತಾರೆ. ಸೊ ಡೆಟ್ ಮ್ಯಾನೇಜ್ಮೆಂಟ್ ಹೆಂಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತುಂಬ ಡಿಟೇಲ್ಡ್ ಹೇಳೋದಿಲ್ಲ, ಬಟ್ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಇವತ್ತನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೆಟ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರಾಸೆಸ್. ಇದೊಂದು ಪ್ರಾಸೆಸ್ ಇರುತ್ತೆ. ಯು ಹ್ಯಾವ್ ಟು ಆರ್ಗನೈಸ್ ಯುವರ್ ಲೋನ್ಸ್ ಮತ್ತು ಪ್ಲ್ಯಾನಿಂಗ್ ಮಾಡಬೇಕು. ಈ ತಿಂಗಳು ಎಷ್ಟು ಕಟ್ಟಬೇಕು, ಮುಂದಿನ ತಿಂಗಳು ಎಷ್ಟು ಕಟ್ಟಬೇಕು, ನನ್ನ ಹತ್ರ ಎಷ್ಟು ಲೋನ್ಸ್ ಇದೆ, ಎಷ್ಟು ಹಣ ಕಟ್ತಾ ಹೋದರೆ ಎಷ್ಟು ಬೇಗ ನಾವು ಲೋನನ್ನು ಕ್ಲೋಸ್ ಮಾಡ್ಬೋದು. ಸೊ ಈ ವಿಚಾರವಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ದೊಡ್ಡ ಅಮೌಂಟು ಎಷ್ಟಿದೆ, ಚಿಕ್ಕ ಅಮೌಂಟ್ ಎಷ್ಟಿದೆ, ಆ ಥರ ಲಿಸ್ಟ್ ಮಾಡ್ಕೊಳ್ಬೇಕು. ಮತ್ತು ಆ್ಯಕ್ಟಿವ್ ಆಗಿ ನೀವು ಕಂಟ್ರೋಲ್ ಮಾಡಬೇಕು. ಆ್ಯಕ್ಟಿವ್ ಆಗಿ ಕಂಟ್ರೋಲಿಂಗ್ ಮಾಡಿ ನಿಮ್ಮ ಲೋನನ್ನು ತೀರ್ಸೋಕ್ಕೆ ಒಂದು ಅವಕಾಶ ಆಗುತ್ತೆ. ಒಂದು ವೇಳೆ ನೀವು ಕಂಟ್ರೋಲ್ ಆಗಿ ಲೋನ್ ತೀರ್ಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಇದ್ದರೆ ನಿಮ್ಮ ಲೋನ್ ಡಿಫಾಲ್ಟ್ ಆಗ್ತಾ ಹೋಗುತ್ತೆ. ಡಿಫಾಲ್ಟ್ ಆದ ನಂತರ ಅದಕ್ಕೆ ಮತ್ತೆ ಬಡ್ಡಿ ಕಟ್ಟಬೇಕಾಗತ್ತೆ ಮತ್ತು ಮರು ಬಡ್ಡಿ. ಸೊ ಈ ಥರ ಪ್ರತಿ ತಿಂಗಳು ನಿಮಗೆ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಆದಾಯಕ್ಕಿಂತ ಮತ್ತೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ನಿಮ್ಮ ಪ್ಲ್ಯಾನ್ ಏನು ಮಾಡ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಎರಡು ಥರ ಲೋನ್ಸ್ಗಳಿದೆ, ಅಂದರೆ ಸೆಕ್ಯೂರ್ಡ್ ಡೆಟ್ ಮತ್ತು ಅನ್ಸೆಕ್ಯೂರ್ಡ್ ಡೆಟ್. ಸೆಕ್ಯೂರ್ಡ್ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋಂಥ ವಿಚಾರನೇ. ಒಂದು ವೇಳೆ ನಾನು ಕಾರ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕಾರ್ನ ಪ್ಲೆಡ್ಜ್ ಮಾಡಿಬಿಟ್ಟು ಲೋನ್ ತೊಗೊಳ್ಳೋದು. ಒಂದು ವೇಳೆ ನೀವು ಡಿಫಾಲ್ಟರ್ಸ್ ಆದರೆ, ಅಂದರೆ 5 ಕಂತು ನೀವು ಕಟ್ಟಿಲ್ಲ, 4 ಕಂತು ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ವಾರ್ನಿಂಗ್ ಬರುತ್ತೆ. ಅವಾಗೂ ನೀವು ಎಚ್ಚೆತ್ಕೊಂಡಿಲ್ಲ, ನೀವು ಕಟ್ತಾ ಇಲ್ಲ ಅಂತ ಹೇಳಿದ್ರೆ ಆ ಕಾರ್ನ ಸೀಸ್ ಮಾಡ್ತಾರೆ. ಸೊ ಇಟ್ ಈಸ್ ಕೈಂಡ್ ಆಫ್ ಇದು ಸೆಕ್ಯೂರ್ಡ್ ಡೆಟ್ ಆಗುತ್ತೆ. ಅನ್ಸೆಕ್ಯೂರ್ಡ್ ಡೆಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ವೇಳೆ ನಿಮ್ಮ ಸ್ನೇಹಿತರ ಹತ್ರ ನೀವೇನೇ ಎಮರ್ಜೆನ್ಸಿಗೆ ನೀವು ಹಣ ತೊಗೊಂಡಿರ್ತೀರ, ಅದಕ್ಕೆ ಯಾವುದೇ ರೀತಿ ಸೆಕ್ಯೂರಿಟಿ ಇರೋದಿಲ್ಲ. ಏನಂದರೆ ನಿಮ್ಮ ಮತ್ತು ಅವರ ನಡುವೆ ಇರೋ ಒಂದು ಟ್ರಸ್ಟ್, ಬಿಲೀವ್, ಅದರ ಆಧಾರದ ಮೇಲೆ ಹೋಗುತ್ತೆ. ಸೊ ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ರಿಟರ್ನ್ ಕೊಡೋದಿಲ್ಲ. ಸೊ ಇದು ಅನ್ಸೆಕ್ಯೂರ್ಡ್ ಲೋನ್. ಸೊ ಇದಲ್ಲದೆ ಜೊತೆಗೆ ನಿಮಗೆ ಗುಡ್ ಡೆಟ್ಸ್ ಮತ್ತು ಬ್ಯಾಡ್ ಡೆಟ್ಸ್ ಕೂಡ ಇದೆ. ಸೊ ಗುಡ್ ಡೆಟ್ಸ್ ಮತ್ತು ಬ್ಯಾಡ್ ಡೆಟ್ಸ್ ಅದನ್ನು ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್ ಕೂಡ ನಾನು ಹೇಳ್ತೀನಿ. ಸೊ ಡೆಟ್ ಮ್ಯಾನೇಜ್ಮೆಂಟಲ್ಲಿ ಮೇಯ್ನ್ ನೀವು ಆರ್ಗನೈಸ್ ಮಾಡ್ಕೊಳ್ಬೇಕು. ಎಷ್ಟು ಹಣ ಲೋನ್ ಇದೆ, ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ ಇದೆ, ಪ್ಲ್ಯಾನ್ ಮಾಡ್ಕೊಳ್ಬೇಕು. ಎಷ್ಟು ಹಣ ಆ ಹಣಕ್ಕೆ ಲೋನಿಗೆ ತುಂಬಬೇಕು. ಐದರ್ 10% ಲೋನ್ ಹಣ ತುಂಬಬೇಕಾ, 15% ತುಂಬಬೇಕಾ, 20%, ಬೇಸ್ಡ್ ಆನ್ ಯುವರ್ ಇನ್ಕಮ್ ಮತ್ತು ಸೇವಿಂಗ್ಸ್ ನಂತರ ಉಳಿಯುವಂಥ ಹಣದಲ್ಲಿ ನೀವು ಇದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಪ್ಲ್ಯಾನ್ ಮಾಡ್ಕೊಂಡೇ ನೀವೇನಾದರೂ ಲೋನನ್ನು ತೀರ್ಸೋಕೆ ಹೋಗ್ತೀನಿ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್, ನಿಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸೆಕ್ಯೂರ್ಡ್ ಲೋನ್ ಬಗ್ಗೆ ಮತ್ತು ಅನ್ಸೆಕ್ಯೂರ್ಡ್ ಲೋನ್ ಬಗ್ಗೆ ಡೀಟೇಲ್ಡ್ ಮತ್ತು ಗುಡ್ ಡೆಟ್ಸ್ ಮತ್ತು ಬ್ಯಾಡ್ ಡೆಟ್ಸ್ ಬಗ್ಗೆ ನಾನು ಡೀಟೇಲ್ಡ್ ಹೇಳ್ತೀನಿ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಇವತ್ತು ಅಷ್ಟೇ ಮಾಹಿತಿ ಕೊಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.